ಎಲೆಕ್ಟ್ರಿಕ್. ನಾವು ತರಕಾರಿಗಳು ಹಣ್ಣುಗಳು ಏನೇ ಇರಲಿ ಎಲ್ಲ ಇದ್ರಲ್ಲಿ ಹೊಡಿತಾ ಇರ್ತೀವಿ. ಕರೆಂಟ್ ಅಲ್ಲಿ ನಮ್ದು ಸೋಲಾರ್ ಅಲ್ಲಿ ಕರೆಂಟ್ ಮಾಡ್ಕೊಂಡಿದೀವಿ, ತೋರಿಸ್ತೀನಿ ನಿಮ್ಗೆ. ತೋಟ ಕುಡಿಯೋ ನೀರೆಲ್ಲ ಪೂರ್ತ ಇದೆ ಸೋಲಾರ್ ನೀರೇ. ಸೋಲಾರ್ ಸೂರ್ಯನ ಶಾಖ ಎಷ್ಟು ಕೊಟ್ರು ನಾವು ಸಾಲಲ್ಲ ಅನ್ನೋದಲ್ಲ, ನಾವೇ ತಯಾರು ಮಾಡ್ಕೊಳ್ಳೋದೇ ಸತ್ಯ. 70-80% ಜನ ಟಾಬ್ಲೆಟ್ಸ್ ಇಂದ ಮನಗ್ತಾವ್ರೆ, ಟಾಬ್ಲೆಟ್ಸ್ ಇಂದ ಟಾಯ್ಲೆಟ್ಗೆ ಹೋಗ್ತಾವ್ರೆ. ಭೋಗ ಮಾಡಕ್ಕೂ ಟಾಬ್ಲೆಟ್ಸೇ, ಪೈಖಾನಿ ಮಾಡಕ್ಕೂ ನಗ ಬರ್ತದೆ, ಸಂಭೋಗ ಮಾಡಕ್ಕೂ ಅದಕ್ಕೂ ನೋಡಿ. ಒಂದು ಬೆಲ್ಲ ತಯಾರು ಮಾಡಕ್ ಬೇಕಾದ್ರೆ ಜೆಕಲಟ್ ಚಿಪ್ಸ್ ಅಂತ ಒಂದು ಜೆಕಲಟ್ ಚಿಪ್ಸ್ ಅಂತ ಬರ್ತದೆ, ಯೂರಿಯಾ ಅದಕ್ಕೆ ಬಳಸೋದು. ಬೆಳ್ಳಗ್ ಮಾಡಕ್ಕೆ ನೀವು ಒಂದು 20 ಕೋಳಿಗಳು ಸಾಕೊಳಕ್ಕಾಗಲ್ವಾ? ನಾಟಿ ಕೋಳಿಗಳು ಒಂದ್ 5 ಮೇಕೆನೋ ಇಲ್ಲ ಕುರಿನೋ ಸಾಕೊಳಕ್ಕಾಗಲ್ವಾ? ನಿಮ್ಗೇನ ಕೃಷಿ ಹೊಂಡ ಆತರ ಆಯ್ತಾರ ಇದ್ರೆ ಒಂದು 500 ಮೀನ್ ಬಿಟ್ಕೊಳಕ್ಕಾಗಲ್ವಾ? ಮೀನು ನಿಮ್ದೇ ಆಯ್ತದೆ, ಕೋಳಿನೂ ನಿಮ್ದೇ ಆಯ್ತದೆ, ಮಾಂಸನೂ ನಿಮ್ದೇ ಆಯ್ತದೆ. ಮತ್ತೆ ಅದ್ರಲ್ಲಿ ನೀವು ರಾಗಿ ಬೆಳ್ಕೊಂಡ್ರು ನಿಮ್ದೇ ಆಯ್ತದೆ, ಭತ್ತ ಬೆಳ್ಕೊಂಡ್ರು ನಿಮ್ದೇ ಆಯ್ತದೆ. ಸೂರ್ಯ ಪ್ರಿಯಾಗಿ ಓಡಾಡ್ತಾವನೆ, ಆದ್ರೆ ಕರೆಂಟ್ ಕೂಡ ಪ್ರಿಯಾಗಿ ಬರ್ತದೆ. ಒಂದು ರೈತನ್ಗೆ ಬಳಸ್ಕೊಳ್ಳೋ ಬುದ್ಧಿ ಬೇಕು ನಮ್ಗೆ ಇವಾಗ. ಎಲೆಕ್ಟ್ರಿಕ್ ಆಟೋ ನಮ್ದು. ನಮ್ದೇನೆ. ಏನಕ್ಕದು ಎಲೆಕ್ಟ್ರಿಕ್ ಆಟೋ? ಒಂದು ಬೈಕ್, ಅದೇ ಸ್ಕೂಟರ್ಗಳು 3 ಇದೆ. ನಾನೊಬ್ಬ ರೈತ, ನಾನು ಕಾಡಲ್ಲೇ ಇರೋದು ಇವಾಗ ಇಲ್ಲಿ. ನನ್ನ ಲೆಕ್ಕಾಚಾರ ಹಂಗಿದೆ ಅಂದ್ರೆ, ಒಂದು ಪರಿಸರ ಹಾಳು ಮಾಡ್ತಾ ಇದೀವಿ ನಾವು ಡೀಸೆಲ್ ಪೆಟ್ರೋಲ್ ಬರ್ನ್ ಮಾಡಿ. ನನ್ನ ಲೆಕ್ಕಾಚಾರ, ನಾನು ಅನ್ಕೊಂಡಿರೋದು ಡೀಸೆಲ್ ಪೆಟ್ರೋಲ್ ಬರ್ನ್ ಮಾಡೋದ್ರ ದೆಸೆಯಿಂದ ಒಂದು ಭೂಮಿ ತೂಕ ಕಡಿಮೆ ಆಯ್ತದೆ. ಭೂಮಿಲಿ ಇರೋದನ್ನ ಇಂಧನಗಳೆಲ್ಲ ತೆಗೆದು ಬರ್ನ್ ಮಾಡ್ಬಿಟ್ರೆ ಭೂಮಿ ತೂಕ ಕಡಿಮೆ ಆಯ್ತದೆ. ಭೂಮಿ ವೆಯ್ಟ್ ಕಡಿಮೆ ಮಾಡ್ತಾ ಇದೀವಿ. ಈಗ ನೀರು, ಇಲ್ಲಿ 1 ಲೀಟರ್ ನೀರ್ ಹಾಕಿ ಕಲ್ ಮೇಲೆ ಆವಿ ಆಯ್ತದೆ, ತಿರ್ಗಾ ಮೋಡ ಆಯ್ತದೆ, ತಿರ್ಗಾ ಮಳೆ ಸುರಿದ್ಬಿಡ್ತದೆ. ಸತ್ಯ ತಾನೆ? ಕರೆಕ್ಟ್. ಅದೇ ಚಕ್ರ ಅದು. ಡೀಸೆಲ್ ಬರ್ನ್ ಮಾಡಿದ್ಮೇಲೆ ಎಲ್ಲಾ ಸಹ ಬರ್ತದೆ. ತೋರಿಸ್ಕೊಡಿ ನನ್ಗೊಂದ್ ಸ್ವಲ್ಪ. ಅಷ್ಟೇ ಹೋಯ್ತದು, ಅದು ಹೋಯ್ತು. ಕಲ್ಲಿದ್ಲು ಬರ್ನ್ ಮಾಡಿದ್ಮೇಲೂ ಹೋಯ್ತು. ಇದು ನಾನೇನ್ ಮಾಡಿದೀನಿ ಅಂದ್ರೆ, 1000 ಜನ ಯಾವ್ದೋ ಒಂದ್ ಏನೋ ಮಾಡ್ಕೋಬಹುದು, ನಾನೊಬ್ಬ ಆದ್ರೂ ಏನಾನ ಒಂದು ಭೂಮಿಗೆ ಒಳ್ಳೇದ್ ಮಾಡಕ್ಕೆ ನಾನೊಬ್ಬಾದ್ರೂ ಕಡಿಮೆ ಆಗ್ಲಿ. ಅವರೆಲ್ಲ ಮಾಡ್ತಾವ್ರೆ, ನಾನು ಯಾಕೆ ಮಾಡ್ಬಾರ್ದು, ನನಗ್ ಬೇಡ ಅಂದ್ಬಿಟ್ಟು 3 ವರ್ಷ ಆಯ್ತು ಈ ಆಟೋ ತಗೊಂಡು. ಎಷ್ಟಿದೆ ಆಟೋ ಇದು? ಇದು 2,90,000 ಅವಾಗ. ಎಲೆಕ್ಟ್ರಿಕ್ 3 ವರ್ಷ ಆಗಿದೆ. ನಾವು ತರಕಾರಿಗಳು ಹಣ್ಣುಗಳು ಏನೇ ಇರ್ಲಿ ಎಲ್ಲ ಇದ್ರಲ್ಲಿ ಹೊಡಿತಾ ಇರ್ತೀವಿ. ಒಂದು ಬೆಳೆದ ಐಟಮ್ ಅಲ್ಲ, ಬೆಳ್ದ ಐಟಮ್ ಎಲ್ಲ ಹೊಡಿತಾ ಇರ್ತೀವಿ. ಕರೆಂಟ್ ಓಡ್ಬಿಡುತ್ತೆ. ಕರೆಂಟ್ ಅಲ್ಲಿ ನಮ್ದು ಸೋಲಾರ್ ಅಲ್ಲಿ ಕರೆಂಟ್ ಮಾಡ್ಕೊಂಡಿದೀವಿ. ಹೋಗಿದೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಕರೆಂಟ್ಗೂ ನೀವೇ ಕರೆಂಟನು ಕೂಡ ಅದು ಸೋಲಾರ್ ಮಾಡಿದೀವಿ. ಅದ್ ನೋಡಿ, ಇವಾಗ ನ್ಯೂಕ್ಲಿಯರ್ ಬರ್ನ್ ಮಾಡ್ತಾವ್ರೆ, ಕಲ್ಲಿದ್ಲು ಬರ್ನ್ ಮಾಡಿ ಕರೆಂಟ್ ಕೊಡ್ತಾವ್ರೆ ದೇಶಕ್ಕೆ. ಅದ್ರಲ್ಲೂ ಕೂಡ ಕಡಿಮೆ ಮಾಡ್ಬೇಕು ನಾನು ನನ್ನ ದೃಷ್ಟಿಕೋನದಲ್ಲಿ. ನನ್ನ ತೋಟಕ್ಕೆ ನೀರೆಲ್ಲ ಸಂಪೂರ್ಣ, ತೋಟ ಕುಡಿಯೋ ನೀರೆಲ್ಲ ಪೂರ್ತ ಇದೆ ಸೋಲಾರ್ ನೀರೇ. ಸೂರ್ಯನ ಶಾಖದಲ್ಲೇನೆ ಅವಶ್ಯಕತೆ ಇರೋಷ್ಟು ಕೂಡ ನೀರು ಸಿಗುತ್ತೆ ನಮ್ಗೆ. ಇವಾಗ ಸರ್ಕಾರದ ಕರೆಂಟು, ಸರ್ಕಾರದೆಲ್ಲ ಇವಾಗ ಒಂದು ತಿಂಗಳಿಗೆ 20,000 ರೂಪಾಯಿ ಆದ್ರೂ ಬಿಲ್ ಆಗುತ್ತೆ. ಬಿಲ್ ಮಾಡ್ಬಿಟ್ರೆ ರೈತನಿಗೆ 25-30,000 ಇವಾಗ 15-17 HP ಹಾಕೋನಿಗೆ ರಾವಟಿ ಕಡಿಮೆ 50,000 ಬಂದು ಬರ್ತದೆ ಒಂದು ತಿಂಗಳಿಗೆ. ಏನು ಒಬ್ಬ ರೈತನ ಪಂಪ್ ಸೆಟ್ ನೀವೇನ ಇದಾಕ್ಬಿಟ್ರೆ ಮೀಟರ್ ಹಾಕ್ಬಿಟ್ರೆ ಎಷ್ಟು ಯೂನಿಟ್ಗಳು ಬೇಕು ಅಂತ ತಿಳ್ಕೊಂಡಿದ್ದೀರಾ? ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಬೇಕು ಅಂತೀರಾ? 10 HP ಮೋಟ್ರಿಗೆ ಸರ್ವೆ ಮಾಡಿ, ನಿಮ್ಗೆ ಎಷ್ಟು ಬೇಕು ಅಂತ ನೆಟ್ಟಲ್ಲಿ ನೋಡಿ ಗೊತ್ತಾಗ್ತದೆ ನಿಮ್ಗೆ. 10 HP ಮೋಟರ್ ಹಾಕೊಂಡ್ರೆ 15 HP ಹಾಕಿರೋ ರವಟೆ ಕಡಿಮೆ ನನ್ನ ಅಂದಾಜು 50,000 ಬರ್ಬೋದೇನೋ ಅನಿಸ್ತದೆ. ಬೆಂಗಳೂರಿಗೆ ಮೀಟರ್ ಹಾಕ್ಬಿಟ್ರೆ 50,000 ಬರೀ ಪಂಪ್ ಸೆಟ್ಗೆ ಒಂದು ತಿಂಗಳು ಕಟ್ಬೇಕಾಯ್ತದೆ. ಇವನು 17 HP 20 HP ಹಾಕಿರೋನು. ಅಂತದ್ರಲ್ಲಿ ಇವ್ರಿಗೆ ಉಚಿತವಾಗಿ ಸರ್ಕಾರ ಬೇಕಾದಷ್ಟು ಒಳ್ಳೇದು ಆಗಿದೆ, ಇಲ್ಲ ಅಂತೇನಿಲ್ಲ. ಯಾವುದೇ ಸರ್ಕಾರ, ಈ ಒಂದ್ ಸರ್ಕಾರಕ್ಕೆ ನಾನು ಹೇಳಲ್ಲ, ಯಾವುದೇ ಸರ್ಕಾರ ಆಗ್ಲಿ ಉಚಿತವಾಗಿ ಕೊಡ್ತಾ ಇದೆ. ಎಷ್ಟು ಕೊಟ್ರು ನಾವು ಸಾಲಲ್ಲ ಅನ್ನೋದಲ್ಲ, ನಾವೇ ತಯಾರು ಮಾಡ್ಕೊಳ್ಳೋದೇ ಸತ್ಯ. ಅದು ಸ್ವಾಭಿಮಾನ. ಹೇಳ್ದವಲ್ಲ ನೀವು. ಯಾಕೆ ಒಂದು ಭೂಮಿ ಮಡಿಕೊಂಡು ಫಾರಂ ಕೋಳಿನ ನೇತಾಡ್ಸ್ಕೊಂಡ್ ಬರ್ತಾ ಇರ್ತಾರಲ್ಲ ಕೈಲಿಡ್ಕೊಂಡು, ನೀವು ಒಂದು 20 ಕೋಳಿಗಳು ಸಾಕೊಳಕ್ಕಾಗಲ್ವಾ? ನಾಟಿ ಕೋಳಿಗಳು ಘಮ ಘಮ ಅಂತ ಇರ್ತದೆ, ಮಾಂಸ ತಿನ್ನೋರ್ಗೆ ಅದು ಅದರ ಮಾಂಸದ ರುಚಿ ಸ್ಮೆಲ್ಲೇ ಬೇರೆ. ನಾಟಿ ಕೋಳಿ ಸಾಕೊಳಕ್ಕಾಗಲ್ವಾ? ಒಂದ್ 5 ಮೇಕೆನೋ ಇಲ್ಲ ಕುರಿನೋ ಸಾಕೊಳಕ್ಕಾಗಲ್ವಾ? 2 ಸಾಕ್ಬಿಟ್ಟು ನೀವು ಮಾರ್ಬಿಟ್ಟು ಅದೇ ದುಡ್ಡಿಗೆ ಬೇಕಾದ್ರೆ ಮಟನ್ ಚಿಕನ್ ಊರಲ್ಲೇ ಕುಯ್ಯುವಾಗ ತಗೊಂಡ್ ತಿನ್ನಕ್ಕಾಗಲ್ವಾ? ಪಾಲ್ ಹಾಕೊಂಡು ಗುಡ್ಡೆ ಮಾಂಸ ಅಲ್ಲೇ ತಗೊಂಡ್ ತಿನ್ನಕ್ಕಾಗಲ್ವಾ? ಸರ್ದಿ ನೀನಾದ್ಮೇಲೆ ಕಟ್ ಮಾಡ್ಮೇಲೆ ಇವ್ನ್ ಕಟ್ ಮಾಡ್ತಾನೆ, ಇವ್ನ್ ಕಟ್ ಮಾಡ್ದ, ಅವ್ನ್ ಕಟ್ ಮಾಡ್ತಾನೆ, ಮುಯ್ಯಾದ್ರೂ ತಗೋ. ಕರೆಕ್ಟ್. ನಾನು ಕುಯ್ದಿನ ನಿನ್ನೊಂದ್ ಕೆಜಿ ಕೊಡ್ತೀನಪ್ಪ ಅಷ್ಟೇ. ಕಟ್ ಮಾಡ್ದಾಗ ನನ್ಗೊಂದ್ ಕೆಜಿ ಕೊಡು. ಯಾರ್ಯಾರಿಗೂ ಕಾಸಿಲ್ಲ ಮನೆಗೆ ಒಂದೊಂದ್ ಗುಡ್ಡೆ. ದುಡ್ಡನ್ ಚಲವಣೆನೆ ಬೇಡ. ಸೂಪರ್. ಆಯ್ತಾ?
ಆಯ್ತು. ನಿಮ್ಗೇನ ಕೃಷಿ ಹೊಂಡ ಆ ತರ ಇದ್ರೆ ಒಂದು 500 ಮೀನ್ ಬಿಟ್ಕೊಳಕ್ಕಾಗಲ್ವಾ? ಮೀನು ನಿಮ್ದೇ ಆಯ್ತದೆ, ಕೋಳಿನೂ ನಿಮ್ದೇ ಆಯ್ತದೆ, ಮಾಂಸನೂ ನಿಮ್ದೇ ಆಯ್ತದೆ, ಬೆಳೆ ಎಲ್ಲ ನಿಮ್ಮವೇ. ಮತ್ತೆ ಅದ್ರಲ್ಲಿ ನೀವು ರಾಗಿ ಬೆಳ್ಕೊಂಡ್ರು ನಿಮ್ದೇ ಆಯ್ತದೆ, ಭತ್ತ ಬೆಳ್ಕೊಂಡ್ರು ನಿಮ್ದೇ ಆಯ್ತದೆ. ಸೂರ್ಯ ಅಂತ ಫ್ರೀಯಾಗಿ ಓಡಾಡ್ತಾವನೆ, ಸೂರ್ಯ ಫ್ರೀಯಾಗಿ ಓಡಾಡ್ತಾವನೆ. ಆದ್ರೆ ಕರೆಂಟ್ ಕೂಡ ಫ್ರೀಯಾಗಿ ಬರ್ತದೆ ಒಂದು ರೈತನ್ಗೆ. ಇದೆಲ್ಲ ಬಳಸ್ಕೊಳ್ಳೋ ಬುದ್ಧಿ ಬೇಕು ನಮ್ಗೆ. ಇವಾಗ ಈಗ ನೀವು ಭೂಮಿ ಮಡಿಕೊಂಡು ಹೋಗ್ಬಿಟ್ಟು ನೀವು ಕೋಳಿಗಳನ್ನ ನೇತಾಡ್ಸ್ಕೊಂಡ್ ಬರ್ತೀರಲ್ಲ ಅಲ್ವಾ, ಸ್ಟೈಲ್ ಆಗಿ ಕರಿ ಕಲರ್ ಕವರ್ ಹಿಡ್ಕೊಂಡು ಕವರ್ ಮಾಂಸ ಎಲ್ಲ ಕಟ್ ಮಾಡ್ಕೊಂಡು ಏನು ನೇತಾಡ್ಸ್ಕೊಂಡ್ ಬರ್ತಿರಲ್ಲ, ನೆತ ಹಾಕೊಂಡ್ ಬರ್ತಾರೆ, ಹೆಲ್ಮೆಟ್ ಹಾಕೊಳ್ಳದೆ ಬರೋದು ಬರ್ತಿರಲ್ಲ. ಇದು ಬುದ್ಧಿ ಬೇಡವಾ ನಮ್ಗೆ? ಹೇಳಿ ನೀವೇನೆ. ಈಗೆಲ್ಲ ತುಂಬಾನೇ ಇದೆ ಹೇಳಿದ್ರೆ. ಅಲ್ಲ ಅವ್ರು ಏನಂತಾರೆ ಗೊತ್ತಾ, ಏನ್ರಿ ನೀವು ಮಾತ್ರ ಸಿಟಿಯವರು ಮಾತ್ರ ಹಂಗ್ ಮಾಡ್ಬೇಕಾ, ನಾವು ಆರಾಮಾಗಿ ಇರ್ತೀವಿ ಬಿಡ್ರಿ ಅಂತ. ಸಿಟಿಯವ್ರಿಗೆ ವಿಧಿ ಇಲ್ಲ, ಅವ್ರು ಕೊಂಡ್ಕೊಳ್ಳೇಬೇಕು. ವಿಧಿನೆಲ್ಲ ಹೆಚ್ಚಿಗೆ ಬೆಳಿ, ನೀನು ಬೆಳೆದು ಕೊಡು, ಅವ್ರಿಗೆ ಕೊಡು, ದುಡ್ಡು ಇಸ್ಕೋ. ಅಲ್ಲಿ ನೀ ಬೆಳೆದು ಕೊಡ್ತೀಯಾ, ಅವ್ರು ಕೊಡ್ತೀಯಾ, ಅವರಿಂದ ದುಡ್ಡು ಇಸ್ಕೊತೀಯಾ, ನಿನ್ನ ಮಕ್ಕಳಿಗೆ ಫೀಸೋ ಗೀಸೋ ಏನೋ ಕಟ್ಕೋತೀಯಾ, ನೀನೇನೋ ತುಂಡ ಬಂಡ ಪ್ರಾಬ್ಲಮ್ಗಳಿಗೆಲ್ಲ ಸಾಲ್ವ್ ಮಾಡ್ಕೋತೀಯಾ, ಹೋಯ್ತೀಯಾ. ಚಕ್ರನೂ ಅದು ಬೇಕು. ಹಿಂದೆ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಲ್ಲಿ ನೋಡ್ತಾ ಇದ್ದೇನು ಅಂದರೆ, ಈಗ ಒಂದು ಮುದುಕಿ ಎತ್ಕೊಂಬರೋ ಸೊಪ್ಪು ತಲೆ ಮೇಲೆ ಹಳ್ಳಿಗೆ ಹೆಂಗ್ ಕೂಗೋದು ಅಂದ್ರೆ ಸೊಪ್ಪು ಅಂತ ಕೂಗೋದು. ಆಗ ಬಾರಮ್ಮ ಚಿಕ್ಕಮ್ಮ ಅಂತ ಹೆಸರು ನಾವು ಊರಲ್ಲಿದ್ದಾಗ, ಮುಡೇನಹಳ್ಳಿ ಒಳಗಡೆ. ಚಿಕ್ಕಮ್ಮ ಬಾರಮ್ಮ ಇಲ್ಲಿ ಬಂದೆ ಕಣವ ಅಂತ ಬರೋದಾಯಮ್ಮ ತೆಗದಿ ಕೆಳಗಡೆ ಹೊರೆ ಇಳಿಸೋದು, ಮ್ಯಾಲೊಂದು ಸೀರೆ ಬಟ್ಟೆ ಹಾಕೊಂಡಿರೋದು. ರಾಗಿ ಎಷ್ಟು ತಗೊಬರವ ರಾಗಿ ತಗೊಬರೋ, ಮರದಲ್ಲಿ ತಗೊಂಬರೋರು. ರಾಗಿ ತಂದ್ರೆ ಏನ್ ಮಾಡೋರು ಅಂದ್ರೆ, ರಾಗಿನ ಇಷ್ಟು ರಾಗಿ ಅಂತ ನಿಗೆ ಮಾಡ್ಕೊಳ್ಳೋದಾಯಮ್ಮ, ಇಷ್ಟು ರಾಗಿಗೆ ಇಷ್ಟು ಸೊಪ್ಪು ಕೊಡ್ಬೇಕು ಅಂತ. ಸೊಪ್ಪನ್ನ ಎಳ್ದಿ ಸೊಪ್ಪಲ್ಲಿ ಹಾಕೋದು, ಮರಕ್ಕೆ ಹಾಕೋದು. ಇವರೇ ಕೈ ಹಾಕೋಗೋರು, ಕೈ ಹಿಡ್ಕೊಂಡು ಕೈ ಕಿತ್ತಾಕ್ಬಿಟ್ಟು ಎಮ್ಮ ಸ್ವಲ್ಪ ಕೊಸರು ಅಂತ ಇತ್ತು ಹಿಂದೆ ಕಾಲ, ತುಂಬಾ ಕೊಸರು. ಅದನ್ನ ನೋಡಿದ್ರೆ ಈಗ ನಾವು ನೆನಪದ ಮೇಲೆ ಇಷ್ಟ ಹಾಕೋದು. ಅದು ಆಯ್ತು, ಇನ್ನೊಂದು ಮನೆಗೆ ಹೋಗೋರು. ಸೊಪ್ಪುಕೊಂಡು ಹಂಗಿರಲ್ಲ ಅವಾಗ. ಸಣ್ಣ ಈರುಳ್ಳಿ ಬೆಳ್ಕೋತಾ ಇದ್ರು, ದೊಡ್ಡ ಈರುಳ್ಳಿಗಳು ಹೋಗಕ್ಕಿಲ್ಲ ಇವರು. ಸಣ್ಣ ಹುಲ್ಲಿರುಳ್ಳಿ ಏನು ಬೀಜ ಮಾಡಿ ಏನು ಕಷ್ಟ ಬೀಳುವಂಗಿಲ್ಲ. ಒಂದಿಲ್ಕ್ ಹಾಕಿದ್ರೆ ಒಂದಿಷ್ಟು ಬರ್ತದೆ, ಒಂದ್ ಸಣ್ಣದು ಇಷ್ಟಪ್ಪ ಹಾಕಿದ್ರೆ ಒಂದಿಷ್ಟು ಬರ್ತದೆ ಗೆಡ್ಡೆ. ಈ ಥರದಲ್ಲಿ ಆದ್ರೂ ಈರುಳ್ಳಿ ಕಡ ಮಾಡ್ಕೊಳ್ಳೋರು, ಬೆಳ್ಳುಳ್ಳಿನೂ ಬೆಳ್ಕೊಳ್ಳೋರು, ಮತ್ತು ತರಕಾರಿಗಳು ಕೂಡ ಹಾಕ್ಕೊಳ್ಳೋರು. ಬೇಸಿಗೆ ಬತ್ತು ಅಂದರೆ ಒಣಕಾಳುಗಳಿರೋವು, ಒಣಕಾಳುಗಳನ್ನ ಬೇಯಾಕೋರು. ಇವತ್ತು ಹುಳ್ಳಿಕಾಳು ಬೇಯಾಕಿದ್ದು, ಅವರೆಕಾಳು ಬೇಯಾಕಿದ್ದು, ಅವರೆಕಾಳು ಉಪ್ಸಾರು ಅಂತ ಏನೋ ಒಂದು ಹೇಳ್ಕೊಂಡು ಒಂಥರ ಬೇಸಿಗೆನ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಏನು ತೊಂದರೆ ಇಲ್ದಂಗೆ ಅವ್ರಿಗೆ ಇದ್ದದ್ದು ಹಸುವು ಅವ್ರಿಗೆ ಹಸುವು ಬಿಟ್ರೆ ಬೇರೆ ಇನ್ನೇನು ಕಾಣಕ್ಕಿಲ್ಲ. ಯಾವ ನಿದ್ದೆ, ಯಾವ ಸೊಳ್ಳೆನೋ, ಇವಾಗ ಸೊಳ್ಳೆ ಪರ್ದ, ಅದು ಯಾರು ಸೊಳ್ಳೆ ಪರ್ದ ಅವಾಗ ಆಚೆನೆ ಮನೆಗಿರ್ರಿ, ಏನ್ ಮನೆ ಕಂಬಿಡ್ರಿ ಈಚೆ ಭೂಮಿ ಒಳಗಡೆ ಅವ್ರ ಮನೆ ಮುಂದೆ ಒಂದು ಜಾಗಗಳಿರು ಪ್ರತಿಯೊಬ್ಬರಿಗೂ. ಮಲಗ್ಬಿಟ್ರು ಬೆಳಗ್ಗೆ ಗಂಟ ಮಲಗಿರೋರು, ಅಂಗಳದಲ್ಲಿ ಮಲಗ್ಬಿಡೋರು. ಎಲ್ಲ ನಾಟಕ. ಈ ಪರಿಸ್ಥಿತಿ ಏನಾಗದು ಗೊತ್ತಾ, ನೀವು ಫಾರಿನ್ದು ಸರ್ವೆ ಮಾಡಿದಾಗ ನಮ್ಗೇನ್ ಕಾಣ್ತದೆ ಅಂದ್ರೆ 70-80% ಜನ ಟ್ಯಾಬ್ಲೆಟ್ಸ್ ಇಂದ ಮನಗ್ತಾವ್ರೆ, ಟ್ಯಾಬ್ಲೆಟ್ಸ್ ಇಂದ ಟಾಯ್ಲೆಟ್ಗೆ ಹೋಗ್ತಾವ್ರೆ ಅನ್ನೋದು ಮಾಹಿತಿ ಇವಾಗ ನಮ್ಗೆ ಗೊತ್ತಾಗ್ತದೆ. ಫಾರಿನ್ ದೊಡ್ಡ ಬೆಳೆದಿರೋ ದೇಶದಲ್ಲಿ. ಆಮೇಲೆ ಭೋಗ ಮಾಡಕ್ಕೂ ಟ್ಯಾಬ್ಲೆಟ್ಸ್, ಪೈಖಾನಿ ಮಾಡಕ್ಕೂ ನಗ ಬರ್ತದೆ, ಸಂಭೋಗ ಮಾಡಕ್ಕೂ ಅದಕ್ಕೂ ಟ್ಯಾಬ್ಲೆಟ್, ಎಲ್ಲ ಕೃತಕ ಕೆಲಸ ಮಾಡ್ತದೆ ಇವಾಗ. ಇಲ್ಲೂ ಹಂಗೆ ಆಗುತ್ತೆ ಎಲ್ಲ ಕಡೆ. ನಾವು ಯಾವಾಗ ಫಾರಂ ಕೋಳಿ ಆದ್ಮೇಲೆ ಆಗ್ಲೇಬೇಕದು. ಅದು ಬಂತು ಅಂದ್ರೆ ಹಸಿರು, ಅದು ಮಾತಾಡಂಗಿಲ್ಲ. ಫಾರಂ ಕೋಳಿಗಳು ತಾನೇ ಒಳ್ಳೇದು ಅಂತ ತಿಳ್ಕೊಂಡಿದ್ದೀರಾ. ನೋಡಿ ಬೇಕಂದ್ರೆ ಒಂದು ಕೋಳಿ ಇಷ್ಟಪ್ಪ ಮರಿ ಹಾಕುತ್ತೆ, ಇಷ್ಟೇ ಇದಪ್ಪ. ಹೌದು, ಇಷ್ಟಪ್ಪ ಮರಿ ಹಾಕೋದಕ್ಕೆ ನೀವು 1 ತಿಂಗಳು ನೋಡ್ರಿ, 1 ತಿಂಗಳು ಪರೀಕ್ಷೆ ಮಾಡಿ ನಿಮ್ಮದೇ ವಿಡಿಯೋ ಮಾಡ್ಕೊಳ್ಳಿ. ಅಮ್ಮಮ್ಮ ಅಂದರೆ ಇನ್ನೂ ಸ್ವಲ್ಪ ಅದು 1 ತಿಂಗಳಲ್ಲಿ ಇಷ್ಟಪ್ಪ ಆಗುತ್ತೆ ಅಷ್ಟೇ. ತುಂಬಾ 1.5 ತಿಂಗಳಿಗೆ ಒಂಚೂರು ಕಾಣಂಗಾಗುತ್ತೆ, ಈ ಸೈಜ್ ಸ್ವಲ್ಪ ಕಾಣಂಗಾಗುತ್ತೆ. ಇದು ಅದು ಮೇವು, ಈ ಬಾಯ್ಲರ್ ಕೋಳಿಗೆ ಮೇವು ಚೀಲ ಒಂದು ಬರ್ತದೆ ನೋಡಿ, ಅಲ್ಲಿ ಚೀಲಗಳು ಚೆಕ್ ಮಾಡಿ ನೀವು. 26 ಡೇ ಮಾರ್ಕೆಟಿಂಗ್ ಅಂತ ಹಾಕಿರ್ತಾನೆ ಫೀಡ್ ಮೇಲೆ. ಅದಕ್ಕೆ ಹಾಕೋ ಫೀಡ್ ಮೇಲೆ ಬರ್ದಿರ್ತಾರೆ. ಅಲ್ಲೇ ನೀವು ಒಂದು ಚೀಲ ನೋಡಿ, ಪ್ಲಾಸ್ಟಿಕ್ ಚೀಲ ಇರ್ತದೆ. 26 ಡೇ ಮಾರ್ಕೆಟಿಂಗ್ ಅಂದರೆ 26 ದಿನಕ್ಕೆ ಕಟಿಂಗ್ ಹೋಗ್ತದೆ ಅಂತ. ತಗೊಂಡು ಕಟ್ಟಾಗಿ ಯಾವ ತಟ್ಟಗ ಬಂದೇ ಬಿಡುತ್ತೆ. 26 ದಿನಕ್ಕೆ ಕಟಿಂಗ್ ಬರ್ತದೆ. ಗ್ರೋತ್ ಹಾರ್ಮೋನ್ಗಳು ವಿಷಕಾರಕ ಬಳಸಿ ಅದನ್ನೇ ಬೆಳಿತಾರೆ. ಮೊದಲು ಕಾಲದಲ್ಲಿ ಮಾಂಸಾಹಾರ ಹೆಂಗೆ ತಿಂತಾಯಿದ್ರು ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳವ್ರು ನೋಡ್ತಾಯಿದ್ರು. ಅದೇನೋ ಊರಿನಲ್ಲಿ ಏನೋ ಒಳ್ಳೆ ಮರಿ, ಒಳ್ಳೆ ಇದು ಮಾಡ್ಕೊಂಡು ಅವ್ರು ಸಾಕಿರೋ ಕೋಳಿ, ಒಳ್ಳೆ ಪದಾರ್ಥನ ಕೊಯ್ದು ಒಂದು ಯಾವುದೋ ಮೇಲ್ಗಡೆ ಊರಲ್ಲಿ ಒಂದು ಮನೇಲಿ ಮಾಡ್ತಾಯಿದ್ರೆ ಮಾಂಸ, ಒಂದಷ್ಟು ಜನ ಒಂದು ಮೇಕೆ ಕೊಯ್ಕೊಂಡಿರ್ತಾರೆ. ಆ ಮಾಂಸ ಸ್ಮೆಲ್ಲು ಕೆಳಗಡೆ ಕೇರಿಗೆಲ್ಲ ಬಂದ್ಬಿಡ್ತಾಯಿತ್ತು, ಘಮ ಘಮ ಘಮ. ಇದು ಮರಿ ಮಾಂಸ ಅಂತ ಹೇಳೋರು. ವಾಸನೆಯಲ್ಲಿ ಇದು ಮರಿ ಮಾಂಸ. ಕೋಳಿ ಮಾಡಿದ್ರೆ ಇದು ಕೋಳಿ ಮಾಂಸ, ಅಲ್ಲೆಲ್ಲೋ ಮಾಡ್ತಾವ್ರೆ ಅದು ಹೇಳ್ತಾ ಇದ್ರು.
ಈಗ ಇದು ಯಾವ್ದು ಅಂತ ಹೇಳಕ್ಕಾಗಲ್ಲ. ಈಗ ಯಾವ ವಾಸನೆ ಬರಲ್ಲ ಈಗ. ಯಾವ್ದು ಹೇಳಕ್ಕಾಗಲ್ಲ. ಅಲ್ಲ ವಾಸನೆ ಬರೋಕೆ ಈಗ ಪೌಡ್ರವೇ ಅದೇನೋ ಅಂತಾರಲ್ಲ ಟೇಸ್ಟಿಂಗ್ ಪೌಡ್ರು ಅಂತ ಈಗ ಈ ಅಂಗಡಿಗಳಲ್ಲಿ 70 ಜಾತಿ ಕೆಮಿಕಲ್ಗಳವೆ. ನೀವು ಬ್ರೆಡ್ ಇಂದ ಹಿಡಿದು ನೀವು ಏನೇನು ಬಳಸಿರೋ ಚಿಕನ್ ಇಂದ ಹಿಡಿದು ಮಟನ್ ಇಂದ ಹಿಡಿದು ತಿನ್ನೋ ಪದಾರ್ಥಕ್ಕೆ 60-80 ಕೆಮಿಕಲ್ಗಳವೆ. ಅರ್ಥ ಮಾಡ್ಕೊಳ್ಳಿ, ಇಷ್ಟೆಲ್ಲ ಬರೀ ಕೆಮಿಕಲ್ಗಳೇ ಬಳಸ್ತಾ ಇರೋದು. ಇಡೀ ಮೈಯ ಕೆಮಿಕಲ್ ಎಲ್ಲ ಕೆಮಿಕಲ್ಗಳೇ. ಕೆಮಿಕಲ್ ಫ್ಯಾಕ್ಟ್ರಿ. ಬೆಲ್ಲ ನೋಡಿ, ಬೆಲ್ಲ ಅದಲ್ಲ, ಬಿಳಿ ಬೆಲ್ಲ ಮಾಡಕ್ಕೆ ಕಪ್ಪೇ ಬೆಲ್ಲ ಆಗೋದು. ನೀವು ಬೆಲ್ಲ ಆಗೋದೇ ಕಪ್ಪು. ಬಿಳಿ ಬೆಲ್ಲ ಇವ್ರು ನೋಡಿ ಬೆಳ್ಳಗಿರ್ಬೇಕು. ಇವ್ರಿಗೆ ಏನ್ ಹೇಳೋಣ, ಕಲರ್ ಇಂಪಾರ್ಟೆಂಟ್. ಇನ್ನೇನು ಶಕ್ತಿ ಬೇಡ, ಕ್ವಾಲಿಟಿ ಬೇಡ, ಆರೋಗ್ಯನೂ ಬೇಡ, ಕಲರ್ ಬೇಕು ಅವ್ರಿಗೆ. ನೋಡಿ, ಒಂದು ಬೆಲ್ಲ ತಯಾರು ಮಾಡಕ್ ಬೇಕಾದ್ರೆ ಜೆಕಲೋಟ್ ಚಿಪ್ಸ್ ಅಂತ ಒಂದು ಜೆಕಲೋಟ್ ಚಿಪ್ಸ್ ಅಂತ ಬರ್ತದೆ, ಯೂರಿಯಾ ಅದಕ್ಕೆ ಬಳಸೋದು ಬೆಳ್ಳಗೆ ಮಾಡೋಕ್ಕೆ. ಮತ್ತೆ ಸೋಡಿಯಂ ಇಷ್ಟು ಹಾಕಿ, ಜೆಕಲೋಟ್ ಚಿಪ್ಸು, ಯೂರಿಯಾ, ಸೋಡಿಯಂ 3 ಹಾಕಿ ಬಿಳಿ ಬೆಲ್ಲ ಮಾಡ್ತಾರೆ, ಬೆಳ್ಳಗಾಗೋಗ್ತದೆ. ಅದನ್ನ ತಿಂದು. ಹೌದೌದು. ಈಗ ಬಿಳಿ ಸಕ್ಕರೆನೂ ಅಷ್ಟೇನೆ, ಸಕ್ಕರೆ ಬೆಳ್ಳಗೆ ಬರೋದಿಲ್ಲ, ಅದು ಬರೋದು ಕಂದು ಬಣ್ಣ ಬರ್ತದೆ ಸಕ್ಕರೆ. ದನಗಳ ಮೂಳೆಗಳು, ಈಗ ಬ್ರಾಹ್ಮಣ್ಸ್ಗೆ ಹೇಳ್ತೀನಿ ನಾನು, ನೀವು ದನ ತಿಂತಾ ಇದ್ದೀರಲ್ಲ ಅಂತ. ನೀವೇನೋ ಬ್ರಾಹ್ಮಣರಾದ್ರೆ ಬೇಜಾರು ಮಾಡ್ಕೊಬೇಡಿ, ಅದು ಇರೋ ಸತ್ಯ ಹೇಳ್ತಾ ಇದ್ದೀನಿ. ದನ ತಿಂತಾ ಇದ್ದೀರಲ್ರಿ ಸ್ವಾಮಿ ಅಂತ ಹೇಳ್ತೀನಿ, ಆಯ್ತಾ. ಮತ್ತೆ ಅದು ಮೂಳೆ ಹಾಕ್ತಾರೆ, ಮೂಳೆ ಪೌಡರ್ ನೀವು ನೆಟ್ಟಲ್ಲಿ ನೋಡಿಬೇಕಂದ್ರೆ. ಒಂದ್ಸತಿ ರಾಜಕಾರಣಿಗಳೆಲ್ಲ ನೀವು ಗೋಹತ್ಯೆ ನಿಷೇಧ ಮಾಡ್ಬಿಟ್ರೆ ಹೆಂಗ್ರಿ ಸಕ್ಕರೆ ಮಾಡೋದು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರಲ್ಲ ರಾಜಕಾರಣಿಗಳೇನೆ. ಯಾಕಂದ್ರೆ ರಾಜಕಾರಣಿಗಳು ಫ್ಯಾಕ್ಟರಿಗಳವಲ್ಲ. ಹೌದೌದು. ಮತ್ತೆ ಗಂಧಕ ಬೀಳ್ತದೆ, ಡೈನಾಮೆಂಟಿಕ್ ಬಳಸುವಂತ ಗಂಧಕನೂ ಬೀಳ್ತದೆ ಸಕ್ಕರೆ, ಬ್ಲಾಸ್ಟಿಂಗ್ ಮೆಟೀರಿಯಲ್ಸು ಬರ್ತದೆ. ಮೊನ್ನೆ ನಮ್ಮ ಮುಸ್ಲಿಂ ಬಾಂಧವರು ಬಂದಿದ್ರು, ಅವ್ರಿಗೊಂದು ಮಾತಾಡಿದೆ ನಾನು. ಹಂದಿ ಕಂಡ್ರೆ ನಿಮ್ಗೆ ಬೇಜಾರಾಯ್ತದಲ್ಲ, ಈಗ ಹಾಲು ಕುಡಿತಾ ಇದ್ದೀರಲ್ಲ ತುಂಬಾ ಎಲ್ಲ ಹಂದಿ ಕ್ರಾಸ್, ಹಂದಿ ಜೀನ್ಸ್ ಹಾಕಿನೇ ಮಾಡಿರೋದು, ಇದು ಹಂದಿ ಹಾಲೆ ಕುಡಿತಾ ಇದ್ದೀರಲ್ಲ ಅಂತ ಹೇಳ್ದೆ ನಾನು. ಸರ್ ಏನ್ ಸರ್ ಹೇಳ್ತಾ ಇದ್ದೀರಿ? ಏನ್ ಸತ್ಯ ಹೇಳ್ಬೇಕು, ನೀವು ನೆಟ್ಟಲ್ಲಿ ನೋಡಿಬೇಕಂದ್ರೆ. ಹಂದಿ ಹಾಲೆ ಹಸುನಲ್ಲ ಅದು, ಹಸುನೇ. ಹಂದಿ ಜೀನ್ಸ್ ಹಾಕಿ ಅದನ್ನ ಕ್ರಾಸ್ ಮಾಡಿರೋದು ಅವರು. ಯಾವ್ದನ್ನ? ಈ ಜರ್ಸಿಗಳನ್ನ, ಈ ಕಪ್ಪು ಬಿಳಿ ಹಸು. ನೀವು ನೆಟ್ ಹೊಡಿರಿ, ನಾನು ಹೇಳೋದು ಸುಳ್ಳೋ ಸತ್ಯನೋ ಆಮೇಲೆ ಬಂದು ನಾನು ಕೇಳಿ. ದೊಡ್ಡನವ್ರು ಹುಟ್ಟಿಸ್ಕೊಂಡು ಹೇಳ್ತಾರಲ್ಲ. ನಾನು ಹುಟ್ಟಿಸ್ಕೊಂಡು ನಾನು ಯಾಕೆ ಹೇಳ್ಬೇಕು, ಇನ್ನೊಬ್ಬರಿಗೆ ಹುಟ್ಟಿಸ್ಕೊಂಡು ಹೇಳಕ್ ನಾನು ಯಾಕೆ? ಯಾರು ನಮ್ಗೆ ವೈರಿಗಳಿಲ್ಲ ಇಲ್ಲಿ, ಎಲ್ಲ ಬಾಂಧವರೇನೆ. ಸತ್ಯ ತಿಳಿಸ್ತಾ ಇದ್ದೀನಿ. ಹಂದಿ ಜೀನ್ಸ್ ಇದೆ, ಹಂದಿ ಜೀನ್ಸ್ ಇದೆ. ಅರ್ಥ ಆಯ್ತಾ? ಪೇಸ್ಟ್ ಹಂದಿ ಹಾಲು ಕುಡಿತಾ ಇದೀವಿ ಇವಾಗ. ಅರ್ಥ ಆಯ್ತಾ? ನಿಮ್ಮ ಆಟೋ ಕತೆ ಹೇಳಿ ಇಷ್ಟ ಹೇಳ್ಬಿಟ್ರಿ. ಅಂದ್ರೆ ಇದು 2 ಲಕ್ಷ ಕೊಟ್ಟು ತಗೊಂಡ್ರೆ ಬರುತ್ತೆ. 2,90,000 ಕೊಟ್ಟು ತಗೊಂಡಿದೀವಿ. 3 ಲಕ್ಷ. ಎಲೆಕ್ಟ್ರಿಕ್ ಅಲ್ಲಿ ಇನ್ನೊಂದೇನಿದೆ ಅಂದ್ರೆ, ಕೊರೋನಾ ಟೈಮಲ್ಲೂ ಕೂಡ ಲಕ್ಷ ಕೋಟಿನ ಫಾರಿನ್ ಕೊಟ್ಟಿದ್ದೀವಿ ನಾವು ದುಡ್ಡು. ಯಾವುದೇ ಕಂಟ್ರಿ ಆಗಿರ್ಬೋದು. ಯಾವ್ದು ಕೊಟ್ಟಿದೀವಿ? ಡೀಸೆಲ್ ಪೆಟ್ರೋಲ್ಗೋಸ್ಕರ ಕೊಟ್ಟಿದೀವಿ. ಆಯಿಲ್ ಡೀಸೆಲ್ ಪೆಟ್ರೋಲ್ಗೋಸ್ಕರ ಕೊಟ್ಟಿದೀವಿ. ಎಂತ ಬಡದೇಶ ಇದ್ದ ದೇಶನೂ ಕೂಡ ಏನಾದ್ರು ಆಯಿಲು ಡೀಸೆಲ್ ಸಿಕ್ತು ಅಂದ್ರೆ ಸಾಕು. ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದೆ, 15 ಕೋಟಿ ರೂಪಾಯಿ ಅವನು ಆಗ್ತಾ ಇರೋ ಶೂ. 6,000 ಕಾರ್ ಅವೇ, ಕೋಟಿ 500 ಕೋಟಿ 1000 ಕೋಟಿ ಒಂದೊಂದು ಕಾರ್ಗಳು. ಅಂದ್ರೆ ಯಾರು ದುಡ್ಡು ಅದೆಲ್ಲ? ಇದು ನಮ್ಮಂತ ಪೆಟ್ರೋಲ್ ತರಿಸ್ಕೊಳ್ಳೋದು ದೇಶದವ್ರು ಕೊಟ್ಟಿದ್ ಕಾಸು ಅಲ್ಲ. ಅದೇನ ಮಾಡ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಏನ್ ಚಿಂತೆ ಇಲ್ಲ. ಜಾಸ್ತಿ ದುಡ್ಡಾದ್ರೆ ಭಯೋತ್ಪಾದಕರಿಗೂ ಕೊಡ್ಬೇಕಾಯ್ತದ್ದು ದುಡ್ಡನ್ನ. ದುಡ್ಡು ಜಾಸ್ತಿ ಆದ್ರೆ ಭಯೋತ್ಪಾದಕರಿಗೂ ಹೋಗ್ಲಿ ಬಿಡಿ, ಏನ್ ಮಾಡೋದು ಈ ದುಡ್ಡು ಕೊಡು, ಇನ್ನೊಬ್ಬನು ಅವ್ನು ಹೊಡೆದ್ ಬಿಸಾಕು. ಇಲ್ಲ ಅಲ್ಲಿ ಹಂಗ್ ಮಾಡು, ಇಲ್ಲಿ ಹಿಂಗ್ ಮಾಡು, ಕೊಡಕ್ಕೆ ಚಾನ್ಸ್ ಸಿಗ್ತದೆ. ದುಡ್ಡು ಜಾಸ್ತಿ ಆದ್ರೆ ಯಾವಾಗ ಇಲ್ಲಿ ನರನೇ ಕಟ್ ಮಾಡ್ಬಿಟ್ರೆ ಅವ್ರ ನರ ಕಟ್ಟಾದಂಗೆನೆ. ಅರ್ಥ ಮಾಡ್ಕೊಳ್ಳಿ. ಈ ದೃಷ್ಟಿಕೋನದಲ್ಲಿ ನಾನೇನ್ ಮಾಡಿದೆ ಅಂದ್ರೆ, ಇದು ಕೂಡ ಅಧರ್ಮನೇ. ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾರೇ ಇರ್ಬೋದು, ಜಾತಿ ಹಿಂಗಿರ್ಸಲ್ಲ. ಯಾವುದೇ ಜಾತಿಯವ್ರಿಗಾನ ಸೇರ್ಲಿ, ನಮ್ಮ ದೇಶದ ದುಡ್ಡು ನಮ್ಮ ದೇಶದಲ್ಲೇ ಇರ್ಬೇಕು. ಇದು ನಮ್ಮ ಮೈಲಿರೋ ರಕ್ತ ನಮ್ಮ ಮೈಲಿ ಇದ್ದಂಗೆ, ನಮ್ಮ ಮೈಲಿರೋ ರಕ್ತ ಮಾರ್ದಂಗೆ ಬೇರೆ ದೇಶಕ್ಕೆ ಕೊಟ್ಟಂಗೆ. ಸಿಟಿಲಿರೋರು ಓಡಾಡಿಸ್ಬೇಕು ಎಲೆಕ್ಟ್ರಿಕ್, ಅಂತದ್ರಲ್ಲಿ ನನ್ನ ಕಾರ್ಡ್ ಒಳಗಡೆ ಓಡಾಡಿಸ್ತಾ ಇದೀನಿ. ಅದು ಕರೆಂಟ್ ನೀವೇ ತಯಾರು ಮಾಡ್ಕೊಂಡು? ನಾವೇ ತಯಾರು ಮಾಡ್ಕೊಂಡು. ಈ ಜೋಗ ಜಲಪಾತದಿಂದ ಏನಲ್ಲ, ನಾವು ಸೋಲಾರ್ ಇಂದ ಕರೆಂಟ್, ಮತ್ತೆ ಹೇಳ್ದಲ್ಲ ನಿಮ್ಗೆ, ಸರ್ಕಾರಕ್ಕೂ ದುಡ್ಡು ಉಳಿಸ್ತಾ ಇದೀವಿ ನಾವು. ನಾನೊಂದು 5 HP ಹಾಕೊಂಡ್ರು ಇಲ್ಲ ಅಂದ್ರೂ ಒಂದು 15,000 ಆದ್ರೂ ಬಂದೇ ಬರ್ತದೆ ಕರೆಂಟ್ ಖರ್ಚಾಗುತ್ತೆ. ಕರೆಂಟ್ ಅಷ್ಟು ಸರ್ಕಾರಕ್ಕೆ ಉಳಿಸ್ತಾ ಇದೀನಿ. ಮತ್ತೆ ಎಲ್ಲ ರೈತರು ಅವ್ರ ಹೊಲದಲ್ಲಿ ಸೋಲಾರ್ ಹಾಕೊಂಡ್ರೆ ಧಾರಾಳವಾಗಿ ಮಾಡ್ಬೋದು, ಹೀಗೆ ಮಾಡ್ಬೋದು. ಸರ್ಕಾರ ನಿಜವಾಗಿ ನಿಂತ್ಕೊಂಡ್ಬಿಟ್ಟು ಕಷ್ಟ ಆದ್ರೂ ಆಗ್ಲಿ ಅಂತ ಪ್ರತಿಯೊಬ್ಬನಿಗೂ ಸೋಲಾರ್ ಕೊಟ್ಬಿಟ್ರೆ ಹಾಗೇನಾಯ್ತದೆ ಅಂದ್ರೆ, ನ್ಯೂಕ್ಲಿಯರ್ ಬರ್ನ್ ಆಗೋದು ತಪ್ಪದೆ, ಕಲ್ಲಿಲ್ ಬರ್ನ್ ಆಗೋದು ತಪ್ಪದೆ. ಕರೆಂಟ್ಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಬರ ಇಲ್ಲ. ಬಿಸಿಲಿರೋ ಯಾವುದೇ ರಾಜ್ಯ ಆಗಿರ್ಬೋದು ಕರೆಂಟ್ಗೆ ಬರ ಇಲ್ಲ. ಪ್ರತಿ ಒಂದು ಬಿಲ್ಡಿಂಗ್ ಮೇಲೂ ಅವ್ನ ಸ್ವಂತ ಕರೆಂಟ್ ಅವನೇ ತಯಾರು ಮಾಡ್ಕೋಬಹುದು. ಇವನ್ ಬೆಂಗಳೂರಲ್ಲೂ ಎಲ್ಲನ ತಗೊಳ್ಳಿ, ನೀವು ನಿಮ್ಮ ಅಡಿಗೆ ಕೂಡ ಅದರಲ್ಲೇ ಮಾಡ್ಕೋಬಹುದು. 5 HP ನೀವು ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಅಲ್ಲೇ ಕರೆಂಟು, ನಿಮ್ಗೆ ಎಲ್ಲದಕ್ಕೂ ಕರೆಂಟ್. ಯಾವಾಗ ಮಳೆ ಜಾಸ್ತಿ ಇಟ್ಕೊಂಡಾಗ,
ಜಿಡಿ ಹಿಡ್ಕೊಂಡಾಗ ನಿಮ್ಗೆ ತೊಂದರೆ ಆಗ್ಬೋದು ಅಂತ ಇಟ್ಕೊಳ್ರಿ. ಆ ಟೈಮಲ್ಲಿ ನಿಮ್ಗೆ ನೀರಿನಿಂದ ಕರೆಂಟ್ ಬರ್ತದೆ. ಅವಾಗ ನಿಮ್ಗೆ ನೀರ್ ಜಾಸ್ತಿ ಹರಿತಾ ಇರ್ತದೆ. ಎಲ್ಲಿ ಜೋಗ ಜಲಪಾತ ಹರಿತದೆ, ನದಿಗಳೆಲ್ಲ ಹರಿತಾ ಇರ್ತದೆ, ಹೈಡ್ರೋ ಪವರ್. ಕರೆಂಟ್ಗೆ ಬರ ಇರಲ್ಲ. ಆ ಟೈಮಲ್ಲಿ ಒಂದು 2 ದಿನ 1 ತಿಂಗಳು, ವರ್ಷದಲ್ಲಿ 1 ತಿಂಗಳು ಬಳಸ್ಕೊಳ್ಳಿ. ಯಾರು ಬೇಡ ಅಂತಾರೆ? ನೀವು ಆ ಕರೆಂಟೇ ಬಳಸ್ಕೊಳ್ಳಿ. ಇನ್ನು 11 ತಿಂಗಳು ಈ ಕರೆಂಟ್ ಬಳಸ್ಕೊಳ್ಳಿ. ಅದೇ ತುಂಬಾ ಮೋಡ ತುಂಬಿಕೊಳ್ಳೋದು ಒಂದೇ ತಿಂಗಳು ಅಷ್ಟೇ. ಒಂದೇ ತಿಂಗಳೇ. ನಿಮ್ಮ ಅರ್ಧ ಮೋಡ ಇದ್ರೂ ಕೂಡ ಕರೆಂಟ್ ಬರ್ತಾ ಇರ್ತದೆ. ಆಯ್ತಾ? ಇದನ್ನು ಮಾಡ್ಕೋಬೇಕು ನಮ್ಮ ರೈತರುಗಳು. ಪ್ರತಿಯೊಬ್ಬರು ಮಾಡಿಬಿಟ್ರೆ ಇನ್ನೇನು ಮಾತಾಡಂಗಿಲ್ಲ. ಕರೆಂಟ್ ಬಿಲ್ ಯಾರೂ ಕಟ್ಟಂಗಿಲ್ಲ. ಇಡೀ ದೇಶನೇ ಕಟ್ಟಂಗಿಲ್ಲ. ಇಡೀ ದೇಶಕ್ಕೆ ಕರೆಂಟ್ ಬಿಲ್ ಏನು ಇಲ್ಲ ನೋಡಿ. ಸರ್ಕಾರನೇ ಮಾಡ್ಬೇಕು ಅಂತಾನೋ ದೃಷ್ಟಿಕೋನ ಬೇಡ. ಸತ್ಯ ಹೇಳ್ತೀನಿ ಕೇಳ್ಕೊಳ್ಳಿ. ಈಗ ಏನೋ ಹಾರ್ಟ್ ಪ್ರಾಬ್ಲಮ್ ಆಗೋಯ್ತಪ್ಪ ನಮ್ಮ ಯಜಮಾನ್ರಿಗೆ, ನನ್ನ ಮಗನ್ಗೆ ಹಾರ್ಟ್ ಪ್ರಾಬ್ಲಮ್ ಆಗೋಯ್ತಪ್ಪ, 5 ಲಕ್ಷ ಆಯ್ತು ಕಣಪ್ಪ ಅಂತ ಹೇಳ್ತಿರಲ್ಲ. ಅದೇ 3.5 ಲಕ್ಷ ಹಾಕ್ಬಿಟ್ಟು ನೀವು ಒಂದು ಮೇಲ್ಗಡೆ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ನೀವೇ ತಗೊಳ್ಳಿ. ಇಡೀ ಲೈಫ್ ಎಲ್ಲ ಕರೆಂಟ್ ಉಳಿಸ್ಕೊಳ್ಳಿ. ಲೈಫ್ 20 ವರ್ಷ ಅಂತ ಕೊಡ್ತಾರೆ. 30 ವರ್ಷ ಆದ್ರೂ ಆಮೇಲೆ ಒಂದು ಸ್ವಲ್ಪ 20 ವರ್ಷ 25 ಆದ್ಮೇಲೆ ಸ್ವಲ್ಪ ಕರೆಂಟ್ ಕಡಿಮೆ ಬರ್ಬೋದು ಅಷ್ಟೇನೆ. 25-30 ವರ್ಷ ಏನೂ ಆಗಲ್ಲ. 25-30 ವರ್ಷ ಅಂದ್ರೆ ಒಬ್ಬ ಮನುಷ್ಯನ್ ದುಡಿಯೋ ಏಜ್ ಅದು. ಅಯ್ಯೋ, ಅಲ್ಲಿ ಅದಕ್ಕೆ ಏನಾಗ್ತದೋ ಜಗತ್ ನೋಡ್ಕೊಳ್ಳೋಣ. ಈಗ ಸುಂದರವಾದ ಬದುಕಬಹುದು ಅಷ್ಟೇ. ಅಲ್ಲ ಸರ್, ಕರೆಂಟ್ ಬಿಲ್ ನಮ್ಗೆ ಉಳಿದ್ರೆ ಅದೇ ಒಂದು 3.5 ಲಕ್ಷ ಬರುತ್ತಲ್ಲ. ಆಮೇಲೆ ಸ್ವತಂತ್ರ ನಿಮ್ಗೆ ಯಾವಾಗೂ ಕರೆಂಟ್ ಇಲ್ಲ ಅನ್ನುವಂಗಿಲ್ಲ. ಅವ್ನು ಗೇಬ್ ಆಫ್ ಮಾಡ್ಬಿಟ್ಟು ಅದು ಕರೆಂಟೇ ಇಲ್ಲ. ಏನು ಇಲ್ಲ. ಇದು ಕೂಡ ಒಂದು 10 ಇದು ನೋಡಿ ನಾನು ಎಲೆಕ್ಟ್ರಿಕ್ ಮಾಡಕ್ಕೆ ಹೊರಟಿದ್ದೆ ಸರ್. ಅಂದ್ರೆ ನೀವು ಹಾಕಿದ್ರೆ 3 ಲಕ್ಷ ವರ್ತಿದಕ್ಕೆ. ನಮ್ಗೆ ಮನೆ ದೇವ್ರು ಅಂತ ಕಟ್ಕೊಂಡಿದೀವಿ. ಇದನ್ನ ಇದು ಹೆಸರು ಮನೆ ದೇವ್ರು ಅಂತ ಕಟ್ಕೊಂಡಿದೀವಿ. ಯಾರೇ ಬರ್ಲಿ, ಇವಾಗ ಯಾರನ್ನ ಬಿಟ್ಬಿಟ್ಟು ಬರ್ಬೇಕಾ? ಹೋಗ್ಬಿಟ್ಟು ಏನು ದುಡ್ಡು ಇಲ್ಲ, ಡ್ರಾಪ್ ಮಾಡ್ಬಿಡ್ಬೋದು. ಇವಾಗ ಪೆಟ್ರೋಲ್ ಡೀಸೆಲ್ ಹಾಕ್ತಿವಿ ಅಂತ ಇಟ್ಕೊಳ್ಳಿ. ಅಯ್ಯೋ, ಎಲ್ಲಪ್ಪ ತರೋದು. 1 ಲೀಟರ್ ಹೋಗುತ್ತಲ್ಲ, 1 ಲೀಟರ್ ಹೋಗುತ್ತಲ್ಲ, ಅರ್ಧ ಲೀಟರ್ ಹೋಗುತ್ತಲ್ಲ. ಯಾರು ಇವಾಗ ಒಂದೇ ಸತ್ತಿನೇ ಇವಾಗ ಬಂದ ಯಾರೋ, ಇನ್ನೊಂದು 2 ಗಂಟೆಲ್ಲ ಒಬ್ಬ ಬಂದ. ಇಲ್ಲಿ ಇನ್ನೇನೋ ಬಂದ್ ನೆಂಟರ ಹತ್ರ ಬಂದ್ರು. ಇಲ್ಲಿ ನಾವೇ ಓಡಾಡ್ಬೇಕು. ಏನು ಕಷ್ಟ ಇಲ್ಲ. ಡೀಸೆಲ್ ಪೆಟ್ರೋಲ್ ಅವಶ್ಯಕತೆನೇ ಇಲ್ಲ. ಸೊ ಓಡುತ್ತಿದ್ದು. ಇದೇನೋ ಬ್ಯಾಟ್ರಿ ಪ್ರಾಬ್ಲಮ್ ಬರ್ತವೆ, ಅವೆಲ್ಲ ಕಥೆ ಇಲ್ಲ. ಇದು ಏನು ತೊಂದರೆ ಇಲ್ಲ. ಏನೋ ಮೈನರ್ ಗೇನರ್ ಬಂದಾಗ ತಗೊಂಡೋಗಿ ಕಂಪ್ನಿಗೆ ಬಿಡ್ತೀವಿ, ಅಲ್ಲಿ ಹೋಗಿ ನೋಡ್ಕೋತಾರೆ. ಏನು ತೊಂದರೆ ಇಲ್ಲ. ಓಕೆ, ಸೂಪರ್. ಹಂಗಾಗಿ ದಯಮಾಡಿ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ ಅಂತ ನಾನು ಕೇಳ್ತೀನಿ. ಇಲ್ಲ, ಎಲೆಕ್ಟ್ರಿಕ್ ನಮ್ಮ ಭಾರತ ದೇಶ ಎಲ್ಲ ಮಾಡ್ಬಿಟ್ರು ಅಂದ್ರೆ ಇಲ್ಲಿ ನಿಮ್ಗೆ ಅರ್ಧ ಸಂಪತ್ತು ನಮ್ಮ ದೇಶಕ್ಕೆ ಉಳಿದ್ಬಿಡ್ತದೆ. ಈಗಿರೋ ಇದ್ರಲ್ಲಿ ಅರ್ಧ ಉಳಿದ್ಬಿಡುತ್ತೆ. ಅಲ್ಲ, ಪೆಟ್ರೋಲ್ ಡೀಸೆಲ್ಗೆ ಅಂತ ನಾವು ಎಷ್ಟು ವಿದೇಶಿ ವಿನಿಮಯ ಖರ್ಚು ಮಾಡ್ತಾ ಇದೀವಿ, ಅದು ಉಳಿಯುತ್ತಲ್ಲ. ಪೆಟ್ರೋಲ್ ಡೀಸೆಲ್ ಎಲ್ಲ ನೋಡಿ. ಇವಾಗ ಬಸ್ ಹೋಯ್ತೀವ, ಅಲ್ಲಿ ಅವ್ನು ಪೆಟ್ರೋಲ್ ಡೀಸೆಲ್ ಹಾಕೋದಕ್ಕೆ ನಾವು ಜಾಸ್ತಿ ದುಡ್ಡು ತಗೋತಾನೆ. ಹೌದು, ಎಲೆಕ್ಟ್ರಿಕ್ ಆದ್ರೆ ಅಲ್ವಾ, ಜನರ ಹತ್ರ ದುಡ್ಡು ಕಮ್ಮಿ ಇಸ್ಕೋತಾನೆ, ಜನರ ಹತ್ರ ಕಾಸು ಉಳಿಯುತ್ತೆ, ದೇಶದ ಸಂಪತ್ತು ಜಾಸ್ತಿ ಆಗುತ್ತೆ. ಬೇಕಾದಷ್ಟು ಆಗಾಗ್ಬಿಡ್ತದೆ ಸರ್. ಬರೀ ಸಣ್ಣ ವಿಚಾರ ಯೋಚನೆ ಎಷ್ಟಿದೆ. ಇನ್ನೂ ಇದೆ ಸರ್. ಟೈಮ್ ಜಾಸ್ತಿ ಆಗುತ್ತೆ. ಟೈಮ್ ಇದು ಎಲ್ಲಗಳು ಸರ್. ಇಡೀ ದಿನ ಇಲ್ಲೇ ಹೇಳಿ ಕತೆ ಫುಲ್. ನೀವು 10 ಪಾರ್ಟ್ ಮಾಡ್ಬೋದು, 20 ಪಾರ್ಟ್ ಮಾಡ್ಬೋದು. ಅಷ್ಟು ವಿಚಾರಗಳು ಇರ್ತವೆ ಸರ್ ನಮ್ಮ ಹತ್ರ. ತುಂಬಾ ಚೆನ್ನಾಗಿ ಹೇಳಿದ್ರು ನೋಡಿ. ಮತ್ತೆ ಈ ಆಟೋ ಬೇರೆ ಆಟೋಗಿಂತ ದೊಡ್ಡ ಸ್ಪೇಷಿಯಸ್ ಆಗಿದೆ ಇದು. ಈ ರೈತರಿಗೆ ಅಂತ ಮಾಡಿಸ್ದಂಗಿದೆ. ಐತಿಗೆ ನೀವು ಐಟಮ್ ಹಾಕಿದಾಗ ಇಲ್ಲೇನೋ ಕಟ್ಟಿಬಿಡ್ತೀರಾ ಅಲ್ವಾ? ಏನೋ ಹಂಗೆ ಆಗ್ತಾ ಇರ್ತೀವಿ ಪಾಪ. ಏನಾನ ತುಂಬ್ತಾ ಇರೋದು ಅಷ್ಟೇ ಕೆಲಸ. ಓಡಿಸ್ ತೋರಿಸ್ಬೇಕಾ ಏನು? ಬನ್ನಿ ಓಡ್ಸೋಣ. ಹತ್ತಿ ಎತ್ಲಾಗೆ ಬನ್ನಿ. ಆಟೋದಲ್ಲಿ ಒಂದು ರೈಡ್. ನಾವು ಬೆಂಗಳೂರು ನೋಡೋಕೆ ತಗೋಬೋದಲ್ಲ ಸರ್? ಇಲ್ಲ, ಬಂದಿದೆ. ಕೆಲವರೆಲ್ಲ ಹೆಣ್ಮಕ್ಳು ಕೂಡ ಓಡಿಸ್ತಾವ್ರೆ. ಅದ್ರಲ್ಲೇನು 2 ಮಾತೇನಿಲ್ಲ. ಇಲ್ಲ ಎಲ್ಲ ಇದೆ. ಡಾಕ್ಯುಮೆಂಟ್ಸ್ ಇಲ್ದರೆ ಯಾವ ಗಾಡಿ ಒಂದಿನ ಇದಿಲ್ದೆ ಹೋಗಿದೆ. ಇದಿಲ್ದೆ ಹೋದ್ರೆ ನಮ್ಮ ಹತ್ರ FC ಇಲ್ದವ್ರು ಮುಡ್ಸಲ್ಲ ನೀವು. FC ಇಲ್ದವ್ರಾಗ್ಲಿ, ಒಂದು ಇನ್ಶೂರೆನ್ಸ್ ಏನನ್ನ ಒಂದಿನ ಲ್ಯಾಪ್ಸ್ ಆದ್ರೂ ಗಾಡಿ ಓಡಿಸಲ್ಲ. ಒಂದು ದಿನ ಮಿಸ್ಟೇಕ್ ಆಗಂಗಿಲ್ಲ. ನಿಮ್ಮ ಮನೆ ದೇವರು ಎಷ್ಟು ಚೆನ್ನಾಗಿ ಓಡ್ತಾ ಇದೆ. ನುಗ್ತಾ ಇದೆ. ಆಕ್ಚುಲಿ ಆಟೋ ಅಲ್ಲ ಇದು, ರೇಸಿಂಗ್ ಫಾರ್ಮುಲಾ 1 ಕಾರ್ ತರ ಹೋಗ್ತಾ ಇದೆ ಇದು. ಅಯ್ಯಯ್ಯೋ, ಎಲ್ಲ ಬ್ರೇಕ್ ಹೋಗಿಕ್ಕೆ ಎಲ್ಲ ಅಷ್ಟೇ ನೋಡಿ. ಏನ್ ತೊಂದ್ರೆ ಇಲ್ಲ. ಅಣ್ಣ ಫುಲ್ ಕಡಕ ಗಾಡಿ ಓಡಿಸ್ತಾರೆ. ಇವಾಗ ಹಿಂಗೆ ಅಣ್ಣ, ಅವಾಗ ಹೆಂಗೆ. ಸೂಪರ್ ಸರ್ ಇದು. ಇಲ್ಲ, ಈಗೂ ಕೂಡ ಕ್ವಾಲಿಟಿ ಇದೆ. ಬಾಡಿ ಏನ್ ತೊಂದ್ರೆ ಇಲ್ಲ. ಓಕೆ ಸಖತ್ತಾಗಿದೆ. ಎಸ್, ಇದು ನಮ್ಮ ಅಲ್ಲಿಂದ ಇಲ್ಲಿ ಬಂದ್ಬಿಡ್ತು. ನಾವು ತಗೊಳ್ಳೋಣ 3 ವೀಲರ್ ಕಲಾ ಮಾಧ್ಯಮಕ್ಕೆ. ಕಾರ್ ತಗೊಳ್ಳಿ. ಕಾರ್ ತಗೊಳ್ಳಿ ನೀವು. ಟಾಟಾದಲ್ಲೇ ತಗೊಳ್ಳಿ. ಜಾಸ್ತಿ ದುಡ್ಡಾದ್ರೆ 60% ಸರ್ಕಾರಕ್ಕೆ ವಾಪಸ್ ಕೊಡ್ತಾರ ಅವರು. ಟಾಟಾದವರು ನಿಮ್ಗೆ ಇವಾಗ ಒಂದು ಇಷ್ಟು ದುಡ್ಡು, ಇವಾಗ ಅವ್ರದ್ದು 1 ಲಕ್ಷ ಕೋಟಿ ಆಯ್ತು ಅಂತ ಇಟ್ಕೊಳ್ಳಿ. 60,000 ಕೋಟಿನ ಸರ್ಕಾರ ಕೊಟ್ಬಿಡ್ತಾರೆ. ಅದು ನಮ್ಗೆ ತುಂಬಾ ತೃಪ್ತಿ ಕೊಡೋದು, ದೇಶಕ್ಕೆ ವಾಪಸ್ ಕೊಡೋದು. ನಿಜವಾದ ಧರ್ಮಿಷ್ಠ ಅಂದ್ರೆ ಟಾಟಾ. ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ, ಇಡೀ ದೇಶಕ್ಕೆ ಹೇಳ್ತೀನಿ. ಟಾಟಾ ಯಾಕೆಂದ್ರೆ ನೋಡಿ, ಟ್ಯಾಕ್ಸ್ ಕಟ್ತಾರೆ. ಇಲ್ಲ ಅಂತ ಹೌದು, ಟ್ಯಾಕ್ಸ್ ಕಟ್ತಾರೆ ಇವರು. ಟ್ಯಾಕ್ಸ್ ಕಟ್ಬಿಟ್ಟು 1,000 ಕೋಟಿ ಇದೆ ಅಂದ್ರೆ 600 ಕೋಟಿ ನಮ್ಗೆ ವಾಪಸ್ ಗೌರ್ಮೆಂಟ್ ಕೊಡ್ತಾರೆ ಅಂದ್ರೆ ನಾವು ಒಪ್ಲೇಬೇಕಲ್ವ ಅವ್ರನ್ನ ಒಂದ್ಸಲ ನಮಸ್ಕಾರ ಮಾಡ್ಲೇಬೇಕಲ್ವಾ? ಅವ್ರನ್ನ ಇಡೀ ಭಾರತ ದೇಶದಲ್ಲಿ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಯಾರನ್ನಾಗಿರ್ಬೋದು ಅಂತವ್ರು. ಎಷ್ಟು ಎಕರೆ ಇದೆ ನಿಮ್ಮ ಹೊಲ? ನಮ್ದೊಂದು 11 ಎಕರೆ ಇದೆ. ಒಂದೇ ಪ್ಲಾಟ್? ಒಂದೇ ಬೌಂಡ್ರಿನೇ ಇದೆ. ಬೌಂಡ್ರಿ. ಹೌದು. ಎಷ್ಟು 36 ವರ್ಷ ತಗೊಂಡು? 36 ವರ್ಷದಿಂದ ಇದ್ದೀವಿ ನಾವು ಇಲ್ಲೇನೆ. ಬಟ್ ಇವಾಗಲೇ ಕಾಡು, ಅವಾಗ
ಆಗ ಇಲ್ಲಿ ಯಾರು ಮನ್ಸರುಗಳು ವಾಸ ಮಾಡೋಂಥ ಜಾಗ ಇರಲಿಲ್ಲ ಅವಾಗ. ಆ ಥರ ಇರಲಿಲ್ಲ. ಹೆಂಗಿತ್ತು ಅವಾಗ? ಅದೊಂದು ಎಲ್ಲ ಒಂಥರ ಕಾಡೆ, ಒಂಥರ ಎಲ್ಲ ಗಿಡ ಗೆಂಡೆಗಳು, ಆ ತರ ಈ ತರ ರೋಡ್ಗಳಿಲ್ಲ, ಭೂಮಿಗಳು ಈ ತರ ಇರು. ಹೊಲ ಉತ್ರೆ ಕೆಳಗಡೆಗೆ ಮಳೆ ಬಿದ್ಸಾಗ ಎಲ್ಲ ಒತ್ಕೊಂಡು ಹೋಯ್ತಾ ಇರೋದು ಮಣ್ಣ. ಓಹೋ, ಮಳೆ ಬಂದ್ರೆ ಮಣ್ಣೆ ಸಮೇತ ಕೊಚ್ಕೊಂಡು. ಹೌದು. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.